ಮಲದ ಗುಂಡಿಯಲ್ಲಿ ಮಕ್ಕಳು ವಿಶೇಷ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಈಗ ಪೋಷಕರು ವೆಂಕಟೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಅವರೇ, ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವು ನಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀರಿ. ಇನ್ನೊಂದು 3-4 ತಿಂಗಳಲ್ಲಿ ಎಕ್ಸಾಮ್ ಬರ್ತಾ ಇದೆ ಸರ್ ಮಕ್ಕಳಿಗೆ. ಈಗ ಅಲ್ಲಿದ್ದಂತಹ ಶಿಕ್ಷಕರನ್ನ ಅಮಾನತ್ ಮಾಡಿದ್ದಾರೆ. ಏನು ನೆಕ್ಸ್ಟ್ ಮಕ್ಕಳ ಭವಿಷ್ಯ ಏನು ಮುಂದೆ ಅಂತ ಈಗ ಅಧಿಕಾರಿಗಳು ಏನು ಬರ್ತಾ ಇದ್ದಾರೆ, ಅವ್ರು ಏನು ಭರವಸೆ ಕೊಡ್ತಾ ಇದ್ದಾರೆ? ಏನಾದರೂ ಅವ್ರನ್ನ ಮಾತನಾಡ್ಸಿದ್ರ ತಾವು? ಹಲೋ ವೆಂಕಟೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತದೆ, ಹೇಳಿ ಮೇಡಮ್. ವೆಂಕಟೇಶ್ ಅವರೇ, ಈಗ ಅಲ್ಲಿ ಏನೆಲ್ಲ ಕರ್ಮಕಾಂಡ ಇದೆ ಅನ್ನೋದನ್ನ ನೀವು ನಮ್ಗೆ ಹೇಳಿದ್ರಿ. ಸೊ ಈಗ ಅಲ್ಲಿ ಇದ್ದಂಥ ಸ್ಟಾಫ್ ಎಲ್ಲರೂ ಅಮಾನತ್ ಮಾಡಿದ್ದಾರೆ, ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು 3 ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ ಸರ್. ಮಕ್ಕಳ ಭವಿಷ್ಯ ಏನು ಮುಂದೆ? ಮೇಡಮ್, ಆದಷ್ಟು ಬೇಗ ಮಕ್ಕಳನ್ನ ಹಾಕ್ಬೇಕು. ಮಾಸ್ಟರ್ ಪ್ರಿನ್ಸಿಪಾಲ್ನು ಒಳ್ಳೆಯವ್ರನ್ನ ಹಾಕ್ಬೇಕು. ಮಾಸ್ಟರ್ನ ಇಬ್ರು ಮಾಸ್ಟರ್ನ ತೆಗ್ದವ್ರೆ, ಇನ್ನಿಬ್ರು ಮಾಸ್ಟರ್ನ ಇಮಿಡಿಯೇಟ್ಲಿ ಹಾಕ್ಬೇಕು ಮೇಡಮ್. ಮಕ್ಳು ಭವಿಷ್ಯ ಕೊಡ್ಬೇಕು ಮೇಡಮ್. ಅಲ್ಲ ಸರ್, ಇನ್ನೊಂದು 3 ತಿಂಗಳು ಅಷ್ಟೇ ಎಕ್ಸಾಮ್ಗೆ. 3 ತಿಂಗಳ ಮೇಡಮ್ ಇರೋದು. ಅದಕ್ಕೆ ನಾವು ಕೇಳ್ಕೊಡ್ದು ನಾವು 6 ತಿಂಗಳಿಂದ ಇದ್ದೋಗ್ಬಿಟ್ವಿ. ಆ ಶಿವಣ್ಣ ಮಗನ್ಗೆ ಹೆಚ್ಚು ಕಡಿಮೆ ಆಗಿ 15 ದಿನದಿಂದ ಆ ಹೆಣ್ಣು ನಂಗೆ ಡೈಲಿ ಫೋನ್ ಮಾಡಿ ತಲೆ ತಿಂತ ಇದ್ನು. ನಾವೇನ್ ಮಾಡಿದ್ರಿ, ದಿನ ಬಿಟ್ಟು ದಿನ ಮಕ್ಕಳನ್ನ ಕೇಳಬೇಕು ಅಂತ ಹೇಳ್ಬಿಟ್ಟು ನಾವು ಬಂದು ವಿಚಾರಣೆ ಮಾಡಿದಾಗ ಫುಡ್ ಇನ್ಸ್ಪೆಕ್ಷನ್ ಆಗ್ಬಿಟ್ಟು ಮಕ್ಕಳಿಗೆಲ್ಲ ಅಲರ್ಜಿ ತರ ಆಗ್ಬಿಟ್ಟು ಎಲ್ಲ ದಿನಕ್ಕೆ 20 ಜನ 30 ಜನ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ರು ಕರ್ಕೊಂಡು. ಎಲ್ಲ ಪ್ಯಾರೆಂಟ್ಸ್ಗೆ ಬಂದು ಕರ್ಕೊಂಡು ಹೋಗೋರು. ವೆಂಕಟೇಶ್ವರ, ಈಗ ಕೇಂದ್ರ ಮಿನಿಸ್ಟ್ರು ನಿನ್ನೆ ನ್ಯಾಯಾಧೀಶರು ಎಲ್ಲರೂ ಕೂಡ ಬಂದ್ರಲ್ಲ, ಅವರಲ್ಲಿನ ಪರಿಸ್ಥಿತಿಯನ್ನ ನೋಡಿದ್ರು. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ತಾವು ಮಾಡಿದ್ರ? ಆಯ್ತಾ? ಆಯ್ತು ಮೇಡಮ್, ಮಾತಾಡಿಸಿದ್ರೆ ಹೇಳಿದ್ರು ಅವರು. ನಾನು ಮಧ್ಯಾಹ್ನ ಅರ್ಜೆಂಟ್ ಹೊಲಕ್ಕೆ ಹೋಯ್ತಾ ಇದ್ರೆ ಹೊಲ ಹತ್ರ ಹೊರಟೋದೆ ಮೇಡಮ್. ಮಧ್ಯಾಹ್ನವರೆಗೂ ಇದ್ವಿ ಎಲ್ಲ. ಅವರು ನಾವು ತೆಗಿತೀರಪ್ಪ, ಮಾಸ್ಟರ್ನ ಹಾಕ್ತೀರಪ್ಪ, ನಾವು ಮಕ್ಳ ಭವಿಷ್ಯಕ್ಕೆ ಬೆಲೆ ಕೊಡ್ತೀರಪ್ಪ ಅಂತ ಅವರು ಎಲ್ಲ ಹೇಳಿದ್ರು. ಅಲ್ಲ, ಇಷ್ಟೆಲ್ಲ ಆದ್ಮೇಲೆ ಸಹಜವಾಗಿ ಮಕ್ಕಳು ಒಂಥರ ಮಾನಸಿಕವಾಗಿ ಹಿಂಸೆನ ಅನುಭವಿಸ್ತಾ ಇರ್ತಾರೆ. ಅವರು ಧೈರ್ಯ ತುಂಬುವಂತ ಪ್ರಯತ್ನ ಆಯ್ತಾ? ಏನ್ ಹೇಳ್ತಾರೆ ಮಕ್ಕಳು? ಎಲ್ಲ ನಮ್ಗೆ ತೊಂದ್ರೆನೆ ಅಂತ ಹೇಳ್ತಾರೆ ಮೇಡಮ್ ಮಕ್ಳು. ಪ್ರಿನ್ಸಿಪಾಲ್ ಮೇಡಮ್ ತೆಗೆದ್ರೇನೆ ನಮ್ಗೆ ಸರಿಯಾಗದು. ಪ್ರಿನ್ಸಿಪಾಲ್ ಮೇಡಮ್ನೇ ಎಷ್ಟು ಮಾಡ್ತಾ ಇರೋದು ಹೇಳ್ತಾರೆ. ಪ್ರಿನ್ಸಿಪಲ್ ಭಾರತಮ್ಮ ಮೇಡಮ್ ಯಾಕೆ ಅವ್ರು ಆ ರೀತಿ ವರ್ತಿಸ್ತಾ ಇದ್ದಾರೆ? ಅವ್ರಿಗೆ ಏನಾದ್ರು ಪ್ರೆಷರ್ ಇದೆಯಂತ? ಅದೇನು ಅನ್ನೋದು ಗೊತ್ತಾಗ್ತಾ ಇರಲ್ಲ ಮೇಡಮ್. ಅದೇನು ದೇವ್ರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ಆದ್ರೆ ಮಕ್ಳಿಗೆ ಭಾರಿ ಹಿಂಸೆ ಕೊಡ್ತಾ ಇದ್ರೆ, ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಏನಾದ್ರು ಮನೆಯಾಗ ಹೇಳಿದ್ರೆ ನಿಮ್ನ TC ಕೊಟ್ಟು ಓಡಿಸ್ಬಿಡ್ತೀನಿ, ನಾವು ಇನ್ನೂ ಬೇರೆ ಔಟ್ ಆಫ್ ದೋರ್ನ ಹಾಕೊಂತೀವಿ, ನೀವು ಅಕ್ಕಪಕ್ಕದಾಗಿರೋ ಒಬ್ಬ ಮಕ್ಳು ಬೇಡ ಅಂದು 2 ವರ್ಷದಿಂದ ಈ ವಾರ್ನಿಂಗ್ 2 ವರ್ಷದಿಂದ ನಡೀತಾ ಇದೆ. ಅಕ್ಕಪಕ್ಕದಾಗ ಮಕ್ಕಳಿಗೆಲ್ಲಾನು ಹೋದ ವರ್ಷ ನಮ್ಮೂರವ್ರಿಗೆ 3 4 ಕಳ್ಕೊ TC ಕೂಡ ಕೊಟ್ಟು ಕಳಿಸ್ಬಿಟ್ಟವ್ರೆ. ಎಸ್ ವೆಂಕಟೇಶ್ ಅವರೇ, ಧೈರ್ಯವಾಗಿರಿ, ಏನೂ ಆಗಲ್ಲ. ಈಗ ಅಧಿಕಾರಿಗಳು ಬಂದಿದ್ದಾರೆ, ಕೇಂದ್ರ ಸಚಿವರು ಕೂಡ ಬಂದಿದ್ದಾರೆ. ನೋಡೋಣ ಏನಾಗುತ್ತೆ. ವ್ಯವಸ್ಥೆ ಕಂಪ್ಲೀಟ್ ಆಗಿ ಬದಲಾಗುತ್ತಾ? ಯಳವಳ್ಳಿ ಮುರಾರ್ಜಿ ಸ್ಕೂಲು ನಮ್ಮ ಮಗು ಓದೋದು ಇನ್ನು 3 ತಿಂಗಳೇ ಇರ್ಬೋದು ಮೇಡಮ್. ಯಾಕಂದ್ರೆ ಇಲ್ಲಿರುವ ನಾವಿರತಕ್ಕಂತ ಜಾಗದಲ್ಲಿ ಒಳ್ಳೆ ಶಿಕ್ಷಕರು ಬಂದು ಪಾಠಗಳು ಮಾಡಿ ಎಲ್ಲ ಮಕ್ಳಿಗೂ ಒಂದು ಬೆಲೆ ಕೊಡ್ಲಿ ಮೇಡಮ್. ಎಸ್ ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಯೋಗಾನಂದ್ ಅವರೇ, ಈಗ ಅಮಾನತು ಮಾಡಿದ್ದಾರೆ. ಪ್ರತಿ ಬಾರಿಯೂ ಅಷ್ಟೇ ನಾವು ಸುದ್ದಿ ಮಾಡ್ತೀವಿ, ಅಲ್ಲಿ ಇದ್ದಂಥವ್ರನ್ನ ಅಮಾನತು ಮಾಡಿಬಿಡ್ತಾರೆ, ಮುಗೀತು, ಅದು ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ. ಈ ಪ್ರಕರಣದಲ್ಲಿ ನಿಜಕ್ಕೂ ಶಿಕ್ಷೆ ಆಗಲೇಬೇಕು ಅಂತ ಅನ್ಸಲ್ವಾ ಮೇಡಮ್? ಈಗ ಈ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಇಲಾಖೆಯ ತಳಹಂತದ ಅಧಿಕಾರಿಗಳು ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತೋ ಅವರು ಅಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಇದ್ರ ಜೊತೆಗೆ ಆ ಎಲ್ಲ ಅಧಿಕಾರಿಗಳನ್ನು ತಕ್ಷಣವೇ ರಾಜ್ಯ ಸರ್ಕಾರ ಅಮಾನತ್ ಮಾಡಬೇಕು. ಆ ಶಾಲೆಯಲ್ಲಿ ಇರ್ತಕ್ಕಂಥ ಉಳಿದ ಎಲ್ಲ ಟೀಚರ್ಸ್ಗಳನ್ನು ಶಾಲೆಯಿಂದ ಹೊರಗಡೆ ತೆಗಿಬೇಕು. ಹೊಸದಾಗಿ ಸರಿಯಾದಂಥ ಒಂದು ಹೊಸ ವ್ಯವಸ್ಥೆಯನ್ನು ಶಾಲೆಗೆ ಜಾರಿ ಮಾಡಬೇಕು. ಮತ್ತೆ ಇವತ್ತೇನಾಗಿದೆ, ಇಂಥ ಪ್ರಕರಣ ಮತ್ತೆ ಮರುಕಳತೆ ಇರೋದ ರೀತಿ ನೋಡ್ಕೋಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇದಕ್ಕೋಸ್ಕರನೇ ನಾವು 2016ರಿಂದ ಒತ್ತಡ ಮಾಡ್ತಾ ಇದ್ದೀವಿ. ಈಗ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಸಮರ್ಪಕ ಜಾರಿಗೆ ಒಂದು ಜಾಗೃತ ದಳ ರಚನೆ ಮಾಡಿ ಅಂತೇಳಿ ಇದುವರೆಗೆ ಯಾವುದೇ ಸರ್ಕಾರಗಳು ಇದನ್ನ ಜಾರಿ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇಂಥ ಪ್ರಕರಣಗಳು ಮರುಕಳಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ. ಎಸ್ ಸರ್, ಇದು ಮತ್ತೆ ಆಗಬಾರ್ದು ಅಂತಂದ್ರೆ ಕಠಿಣ ಶಿಕ್ಷೆ ಆಗಲೇಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯೋಗಾನಂದ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಕೂಡ ಮಾತನಾಡಿದ್ರಿ, ಚರ್ಚೆಯಲ್ಲಿ ಭಾಗಿಯಾದ್ರಿ. ಇದು ಕೇವಲ ಕೋಲಾರದ ಮಾಲೂರಿನ ಮೊರಾರ್ಜಿ ವಸತಿ ಶಾಲೆಯ ಸ್ಥಿತಿಯಲ್ಲ. ಆಲ್ಮೋಸ್ಟ್ ಬಹಳಷ್ಟು ವಸತಿ ಶಾಲೆಗಳಲ್ಲೂ ಕೂಡ ಇಂತಹ ಅವ್ಯವಸ್ಥೆ ಇದೆ. ಗುಣಮಟ್ಟದ ಶಿಕ್ಷಣ ಇಲ್ಲ, ಊಟ ಇಲ್ಲ, ಬೋಧನೆ ಇಲ್ಲ.
ಜೊತೆಗೆ ಈ ರೀತಿ ಶೌಚದ ಗುಂಡಿಗೆ ಮಕ್ಕಳನ್ನ ಇಳಿಸ್ತಾ ಇರುವಂಥದ್ದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ತಪ್ಪಿತಸ್ಥರು ನಿಜಕ್ಕೂ ಈ ಬಗ್ಗೆ ಯೋಚನೆ ಮಾಡಬೇಕು. ಮುಂದೆ ಮತ್ತೊಂದು ವಸತಿ ಶಾಲೆಯಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳ್ತಾ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.